ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೇನಾದರೂ ಗೂಗಲ್ ಕ್ರೋಮ್ನ ಯೂಸ್ ಮಾಡ್ತಾ ಇದ್ದೀರಾ, ಹಾಗಾದರೆ ನಿಮ್ಮ ಬ್ರೌಸರ್ ಸ್ವಲ್ಪನೂ ಸೇಫ್ ಇಲ್ಲ. ಜೊತೆಗೆ ನೀವೇನಾದರೂ ನಿಮ್ಮ ಫೋನಲ್ಲಿ GB ವಾಟ್ಸಪ್ ರೀತಿ ಥರ್ಡ್ ಪಾರ್ಟಿ ಮಾಡೆಡ್ ವಾಟ್ಸಪ್ ಅಪ್ಲಿಕೇಶನ್ನ ಯೂಸ್ ಮಾಡ್ತಿದ್ರು ಅಂತೂ ಇನ್ನೂ ಕಷ್ಟ. ನಿಮ್ಮ ಫೋನ್ನಿಂದ ಕೆಲವೊಂದು ಡಾಟಾವನ್ನು ಕದಿಯಲಾಗುತ್ತಿದೆ. ಏನಿದು ನ್ಯೂಸ್? ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಏನಪ್ಪ ಇದು ಗೂಗಲ್ ಕ್ರೋಮ್ದು ಕರ್ಮಕಾಂಡ ಅಂತ ಅಂದರೆ, ಒಂದು ಡಾಟಾ ಬೇಸ್ನ ಪ್ರಕಾರ VolDB ಅಂತ VULDB ಅಂತ ಇದೊಂದು ಏಜೆನ್ಸಿ. ಇವ್ರೇನಪ್ಪ ಮಾಡ್ತಾರೆ ಅಂತ ಅಂದರೆ, ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲಿ ಎಲ್ಲ ಬ್ರೌಸರ್ಗಳಲ್ಲಿರುವಂಥ ವಾಲ್ನರಬಿಲಿಟಿಗಳನ್ನು ಟ್ರ್ಯಾಕ್ ಮಾಡ್ತಾರೆ. ಸೊ ಡಾಟಾ ಬೇಸಲ್ಲಿ ಪ್ರತಿಯೊಂದು ಕೂಡ ರಿಜಿಸ್ಟರ್ ಆಗುತ್ತೆ. ಸೊ ಇದರಲ್ಲಿ ಅತಿ ಹೆಚ್ಚು ವಾಲ್ನರಬಿಲಿಟೀಸನ್ನು ಹೊಂದಿರುವಂಥ ಬ್ರೌಸರ್ ನಮ್ಮ ಜಗತ್ತಿನಲ್ಲಿ ಗೂಗಲ್ ಕ್ರೋಮ್ ಆಗಿರುವಂಥದ್ದು. ಈ ಒಂದು ವಾಲ್ನರಬಿಲಿಟೀಸ್ ಅಂದರೆ ಏನಪ್ಪ ಅಂತಂದರೆ, ಫ್ಲಾಸ್. ಈ ಒಂದು ಬ್ರೌಸರ್ಗಳಲ್ಲಿ ಎಷ್ಟೋ ಸಲ ಕೆಲವೊಂದು ಬಗ್ಸ್ ಇರುತ್ತೆ, ಫ್ಲಾಸ್ ಇರುತ್ತೆ, ನಮ್ಮ ಡಾಟಾವನ್ನು ಸ್ಟೀಲ್ ಮಾಡಲಾಗ್ತಾ ಇರುತ್ತೆ ಒಂದು ಬ್ರೌಸರ್ ಮುಖಾಂತರ. ಸೊ ಇಷ್ಟೆಲ್ಲ ವಾಲ್ನರಬಿಲಿಟೀಸ್ ಯಾವುದ್ರಲ್ಲಿ ಜಾಸ್ತಿ ಅಂತ ಅವ್ರು ಟ್ರ್ಯಾಕ್ ಮಾಡ್ತಾರೆ, ಆಯಿತಾ. ಸೊ ಅದರಲ್ಲಿ ಮೊದಲ ಸ್ಥಾನ ಗೂಗಲ್ ಕ್ರೋಮ್. ಲಿಟ್ರಲಿ ಈ ವರ್ಷ ಮಾತ್ರ, ಇದೇ ವರ್ಷ 2022ನೇ ಇಸ್ವಿಯಲ್ಲಿ 303 ವಾಲ್ನರಬಿಲಿಟೀಸ್ ಇರುವಂಥದ್ದು. ಎರಡನೇ ಸ್ಥಾನ ಮೊಜಿಲ್ಲಾ ಫೈರ್ಫಾಕ್ಸ್, ಮೂರನೇದು ಮೈಕ್ರೋಸಾಫ್ಟ್ ಎಡ್ಜ್, ಅದು ಕೂಡ ಕ್ರೋಮ್ ಬೇಸ್ಡ್ ಬ್ರೌಸರ್ ಅದು. ನಂತರ ಸಫಾರಿ ಸ್ವಲ್ಪ ಕಡಿಮೆ, ಬರೀ 26 ವಾಲ್ನರಬಿಲಿಟೀಸ್ ಇರುವಂಥದ್ದು. ಸೊ ನೋಡೋದಕ್ಕೆ ಹೋದರೆ ಒಂದು ಸ್ವಲ್ಪ ಸೇಫೆಸ್ಟ್ ಅಂತ ಹೇಳ್ಬೋದು. ಮತ್ತು ಒಪೆರಾ ಯಾವುದೇ ಇನ್ಫಾರ್ಮೇಷನ್ ಇಲ್ವಂತೆ ಒಪೆರಾ ಬ್ರೌಸರ್ದು. ಸೊ 0 ಅಂತ ತೋರಿಸ್ತಾರೆ. ಮೋಸ್ಟ್ಲಿ ಅದರಲ್ಲೂ ಕೂಡ ಏನೋ ಇರಬಹುದು, ಬಟ್ ಅವ್ರದ್ದು ಡಾಟಾವನ್ನು ಟ್ರ್ಯಾಕ್ ಮಾಡಿಲ್ವೋ ಅನ್ನೋ ಗೊತ್ತಿಲ್ಲ. ಒಟ್ಟಿಗೆ 0 ಅಂತ ತೋರಿಸ್ತಾ ಇದೆ. ಸೊ ಒಟ್ಟಿಗೆ ಜಗತ್ತಿನಲ್ಲಿ ಅತಿ ಹೆಚ್ಚು ಯೂಸ್ ಮಾಡುವಂಥ ಬ್ರೌಸರ್ ಆಗಿರುವಂಥ ಗೂಗಲ್ ಕ್ರೋಮ್ ಸ್ವಲ್ಪನೂ ಕೂಡ ಸೇಫ್ ಇಲ್ಲ. ಸೊ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಈಗ ಸ್ವಲ್ಪ ದಿನ ಮುಂಚೆ ನಮ್ಮ ಗೌರ್ನಮೆಂಟ್ನವರು ಈ ಒಂದು VLC ಮೀಡಿಯಾ ಪ್ಲೇಯರ್ದು ವೆಬ್ಸೈಟನ್ನು ಬ್ಲಾಕ್ ಮಾಡ್ತಾರೆ. VLC ಮೀಡಿಯಾ ಪ್ಲೇಯರ್ ವೆಬ್ಸೈಟ್ ಈಗಲೂ ಕೂಡ ನೀವು ಅವ್ರದ್ದು ವೆಬ್ಸೈಟನ್ನು ಬ್ರೌಸ್ ಮಾಡೋದಕ್ಕಾಗೋದಿಲ್ಲ. ಕಾರಣ ಏನು? ಆ ಒಂದು VLCಯಲ್ಲಿ ಏನೋ ಕೆಲವೊಂದು ಮಾಲ್ವೇರ್, ಕೆಲವೊಂದು ಏನೋ ಅಟ್ಯಾಕ್ ಆಗ್ತಾ ಇತ್ತು ಅನ್ನೋ ಒಂದು ಕಾರಣಕ್ಕೆ ಗೌರ್ನಮೆಂಟ್ನವ್ರು ಬ್ಯಾನ್ ಮಾಡ್ತಾರೆ. ಆದರೆ ಎಷ್ಟು ನ್ಯೂಸ್ ಬರ್ತಾ ಇದೆ ಅಂತ ಅಂದರೆ, ಒಂದು ಗೂಗಲ್ ಕ್ರೋಮ್ ಸೇಫ್ ಇಲ್ಲ ಅಂತ. ಇಷ್ಟು ವಾಲ್ನರಬಿಲಿಟೀಸ್, ಇಷ್ಟೊಂದು ಪ್ರಾಬ್ಲಮ್ಸ್ ಇದ್ರೂ ಕೂಡ ಗೂಗಲ್ ಕ್ರೋಮನ್ನು ನಮ್ಮ ಗೌರ್ನಮೆಂಟ್ನವ್ರು ಏನೂ ಮಾಡೋಕ್ಕೆ ಸಾಧ್ಯನೂ ಇಲ್ಲ. ಏನಕ್ಕೆ ಅಂದರೆ, ಗೂಗಲ್ ಸ್ವಲ್ಪ ದೊಡ್ಡ ಕಂಪ್ನಿ, ಹೆಂಗೆ ಮಾಡ್ಬಿಡ್ತಾರೆ ಗೂಗಲ್ ಕ್ರೋಮನ್ನು. ಸೊ ಅದೇ ಯಾವುದಾದ್ರು ಒಂದು ಸಣ್ಣ ಕಂಪ್ನಿ ಏನೋ ಒಂದು ಬೇರೆದೇನಾದರೂ ಆ ರೀತಿ ಆಗಿದ್ರೆ ಇಷ್ಟೊತ್ತಿಗೆ ಗೌರ್ನಮೆಂಟ್ನವ್ರು ಬ್ಯಾನ್ ಮಾಡಿ ಬಿಸಾಕಿರೋರು. ಗೂಗಲ್ ಕ್ರೋಮನ್ನು ಬ್ಯಾನ್ ಮಾಡಿಬಿಡ್ಲಿ ನೋಡೋಣ, ಚಾನ್ಸೇ ಇಲ್ಲ, ಆಗಲ್ಲ. ಇದು ನಂಗೆ ಅನಿಸ್ತಂಗೆ ಬ್ರೌಸರ್, ಕಂಪ್ಯೂಟರ್ ಬ್ರೌಸರ್ ಆಯಿತಾ, ಮೊಬೈಲ್ ಬ್ರೌಸರ್ ಆ ರೀತಿ ಏನು ಪ್ರಾಬ್ಲಮ್ ಆಗಿಲ್ಲ. ಕಂಪ್ಯೂಟ್ರು ಗೂಗಲ್ ಕ್ರೋಮ್ ಬ್ರೌಸರ್ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು. ಸೊ ತಲೆಗೆಡ್ಸ್ಕೊಂಬಿಡಿ, ನಿಮ್ಮ ಫೋನಲ್ಲಿ ಸದ್ಯಕ್ಕೆ ಆ ರೀತಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಏನಕ್ಕೆ ಅಂದರೆ, ನೀವು ಗೂಗಲ್ ಕ್ರೋಮನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಆ ರೀತಿ ಆಗುವಂಥ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಆಗುವಂಥ ಚಾನ್ಸಸ್ ಸ್ವಲ್ಪ ಕಡಿಮೆ. ಹೇಳಿದ್ನಲ್ಲ ನೋಡಿ, ಸಣ್ಣ VLC ಆದರೆ ಬ್ಲಾಕ್ ಮಾಡಿ ಬಿಸಾಕಿರೋರು ಇಷ್ಟೊತ್ತಿಗೆ. ಸೊ ಹಿಂಗೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದಿನ ವಿಷಯ ಬಂದ್ಬಿಟ್ಟು, ನೀವೇನಾದರೂ GB ವಾಟ್ಸಪ್ ರೀತಿ ಥರ್ಡ್ ಪಾರ್ಟಿ ಮಾಡೆಡ್ ಅಪ್ಲಿಕೇಶನ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಒಂದು ರಿಪೋರ್ಟ್ನ ಪ್ರಕಾರ, ಸೊ NOT32 ಆ್ಯಂಟಿವೈರಸ್ ಇವರೇನೋ ಒಂದು ರಿಪೋರ್ಟ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ರಿಪೋರ್ಟ್ನ ಪ್ರಕಾರ ನಿಮ್ಮನ್ನು ಸ್ಪೇ ಮಾಡಲಾಗ್ತಾ ಇದೆ. ನಮ್ಮ ಭಾರತೀಯರು ಅತಿ ಹೆಚ್ಚು ಮಾಡೆಡ್ ವಾಟ್ಸಪ್ ಅಪ್ಲಿಕೇಶನ್ ಯೂಸ್ ಮಾಡ್ತಾರಂತೆ. GB ವಾಟ್ಸಪ್ಪು, ಏನೇನೋ ಬ್ಲೂ ವಾಟ್ಸಪ್ ಅಂತೆ, ಆ ವಾಟ್ಸಪ್ ಅಂತ ಏನೇನೋ ಯೂಸ್ ಮಾಡ್ತಾರೆ. ನಾನು ಹೆವಿ ಜನ ನೋಡಿದ್ದೀನಿ. ಇದರಲ್ಲಿ ಕೆಲವೊಂದು ಫೀಚರ್ ಎಲ್ಲ ತುಂಬ ಚೆನ್ನಾಗಿದೆ, ಹೌದು. ಆದರೆ ಈ ಒಂದು ಅಪ್ಲಿಕೇಶನ್ ನಾವು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡೋದಕ್ಕಾಗೋದಿಲ್ಲ. ಅವ್ರದ್ದು ವೆಬ್ಸೈಟು ಅಥವಾ ಟೆಲಿಗ್ರಾಮ್ನಲ್ಲೂ ಅಲ್ಲಿ ಇಲ್ಲಿ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಅದರಲ್ಲಿ ಕೆಲವೊಂದು ಮಾಲ್ವೇರ್ಸ್ ಇರುತ್ತೆ, ನಿಮ್ಮನ್ನು ಟ್ರ್ಯಾಕ್ ಮಾಡಲಾಗುತ್ತೆ ಅಂತ ಒಂದು ರಿಪೋರ್ಟ್ ಹೇಳ್ತಾ ಇರುವಂಥದ್ದು. ಸೊ ದಯವಿಟ್ಟು ಯಾರೂ ಕೂಡ ಆದಷ್ಟು ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮಗೆ ಬಿಟ್ಟಿದ್ದು, ಆಯಿತಾ. ಇಲ್ಲಪ್ಪ ನನ್ನ ನೋಡ್ಕೊಳ್ಳಿ ಬಿಡಿ, ಯಾರು ಹೆಂಗೆ ಬೇಕಾದ್ರೆ ಟ್ರ್ಯಾಕ್ ಮಾಡ್ಕೊಳ್ಳಿ, ನನ್ನ ಅಂಥದ್ದು ಏನೂ ಇಲ್ಲ ಅಂತ ನಿಮಗೆ ಅಷ್ಟೊಂದು ಧೈರ್ಯ ಇದ್ದರೆ ನೋಡ್ರಪ್ಪ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಈ ಒಂದು ಮೆಟಾ ವಾಟ್ಸಪ್ ಅವರು ಕೂಡ ಇದರ ಅಗೇನ್ಸ್ಟ್ ಕೆಲವೊಂದು ಆ್ಯಕ್ಷನ್ ತಗೋತಾ ಇದ್ದಾರೆ. ಟೆಂಪ್ರರಿ ಬ್ಯಾನ್ ಮಾಡ್ತಾ ಇದ್ದಾರೆ, ಟೆಂಪ್ರರಿ ಬ್ಲಾಕ್ ಮಾಡ್ತಾರೆ. ನೀವು ಕೆಲವು ದಿನ ಯೂಸ್ ಮಾಡೋದರ ರೀತಿ, ಈ ರೀತಿ ಅಪ್ಲಿಕೇಶನ್ ಯೂಸ್ ಮಾಡಿದ್ರೆ ಕೆಲವು ದಿನ ಯೂಸ್ ಮಾಡೋದ ರೀತಿ ನಿಮ್ಮನ್ನು ಬ್ಲಾಕ್ ಕೂಡ ಮಾಡ್ತಾ ಇದ್ದಾರೆ ರೀಸೆಂಟಾಗಿ ವಾಟ್ಸಪ್ ಅವರು. ಪರ್ಮನೆಂಟ್ ಕಂಟಿನ್ಯೂಸ್ ಆಗಿ ನೀವು ಕಂಟಿನ್ಯೂ ಮಾಡಿದ್ರೆ ಸ್ಟಿಲ್ ಬ್ಯಾನ್ ಮಾಡಿ, ಮಲ್ಟಿಪಲ್ ಬ್ಯಾನ್ಸ್ ನಿಮಗೆ ತೊಗೊಂಡು ನಿಮ್ಮ ವಾಟ್ಸಪ್ಪಲ್ಲಿ ಬ್ಯಾನ್ ಮಾಡಿ ಅದೇ ರೀತಿ ಕಂಟಿನ್ಯೂ ಆಯಿತು ಅಂದರೆ ಪರ್ಮನೆಂಟಾಗಿ ನಿಮ್ಮ ನಂಬರನ್ನು ಬ್ಯಾನ್ ಮಾಡಿ ಬಿಸಾಕ್ತಾರೆ. ಸೊ ಅದರಿಂದ ಆದಷ್ಟು ಈ ರೀತಿ ಥರ್ಡ್ ಪಾರ್ಟಿ ವಾಟ್ಸಪ್ ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ.
ಸೊ ಇದು ನನ್ನ ಸಜೆಷನ್ನು, ಬಟ್ ಸ್ಟಿಲ್ ನಿಮಗೆ ಬಿಟ್ಟಿದ್ದು. ನಾನು ನಾವೇನು ಮಾಡೋದಕ್ಕಾರೆ ಹೇಳ್ಬೋದು, ಎಜುಕೇಟ್ ಮಾಡ್ಬೋದು, ಬಟ್ ಸ್ಟಿಲ್ ನಾನು ಮಾಡೇ ಮಾಡ್ತೀನಿ ಅಂದರೆ ನಾವೇನು ಮಾಡೋದಕ್ಕಾಗೋದಿಲ್ಲ, ಸೇಫ್ ಇಲ್ಲ ಒಟ್ಟಿಗೆ. ಸೊ ಆದಷ್ಟು ಯಾವುದೇ ಅಪ್ಲಿಕೇಶನ್ ಆದರೂ ಪ್ಲೇಸ್ಟೋರ್ನಿಂದನೇ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ಏನೇ ಆದ್ರೂ ಈ ರೀತಿ ಮೆಟಾ ಅಂತ, ಗೂಗಲ್ ಅಂತ ದೊಡ್ಡ ದೊಡ್ಡ ಕಂಪ್ನಿಗಳು ಏನೇ ತಪ್ಪು ಮಾಡಿದ್ರು ಕೂಡ ನಮ್ಮ ಗೌರ್ಮೆಂಟ್ನವರು, ನಮ್ಮ ಸರ್ಕಾರ ಏನೂ ಮಾಡಲ್ಲ, ಚಾನ್ಸೇ ಇಲ್ಲ, ಮಾಡಲ್ಲ. ಅದೇ ಸಣ್ಣ ಸಣ್ಣ ಕಂಪ್ನಿ ಪಬ್ಜಿ ಗಿಬ್ಜಿ ಟಿಕ್ಟಾಕ್ ಅವನ್ ಸಣ್ಣ ಸಣ್ಣ ಕಂಪ್ನಿ ಎಲ್ಲ, ಬಟ್ ಸ್ಟಿಲ್ ಅವನ್ನೆಲ್ಲ ಒಡೆದು ಬಿಸಾಕ್ತಾರೆ, ಒಡೆದು ದೇಶದಿಂದ ಹೊರಗಡೆ ದಬ್ಬಿಡ್ತಾರೆ. ಸೊ ಆ ರೀತಿ BGMI ಹೋಯ್ತು, ಎಲ್ಲ ನೋಡ್ಬೋದು. ಅದಕ್ಕೂ ಇದು ಫ್ರೀ ಫೈರ್ ಆಗಿರ್ಬೋದು, ಟಿಕ್ಟಾಕ್ ಆಗಿರ್ಬೋದು, ಚೈನೀಸ್ ಲಿಂಕ್ ಇದೆ ಅಂದ್ಬಿಟ್ಟು ಒಂದು ರೀಸನ್ ಕೊಟ್ಬಿಟ್ಟು ತಲೆಗೆ ಹೊಡೆದು ಹೊರಗೆ ಹಾಕ್ತಾರೆ. ಸೊ ಆ ರೀತಿ. ಬಟ್ ಈ ಥರ ನೋಡ್ಬೋದು, ಈ ಥರ ಮೆಟಾ ಅಂದರೆ ಫೇಸ್ಬುಕ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಆಗಿರ್ಬೋದು, ಸೊ ಇವರಿಂದ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತಂದರೆ ಆ ಥರ ಏನೂ ಆಗಲ್ಲ, ಎಕ್ಸ್ಕ್ಯೂಸ್ ತುಂಬ ಕೊಡ್ತಾರೆ ಅವ್ರಿಗೆ. ಸೊ ಆ ರೀತಿ. ಐ ಹೋಪ್ ನಿಮಗೆ ಇದು ಇನ್ಫಾರ್ಮೇಟಿವ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇನ್ ಕೇಸ್ ನೀವೇನಾದರೂ ಗೂಗಲ್ ಕ್ರೋಮ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ ಆಯಿತಾ. ಸೊಲ್ಯೂಷನ್ ಅಷ್ಟೇ, ನಿಮ್ಮ ಗೂಗಲ್ ಕ್ರೋಮನ್ನು ಅಪ್ಡೇಟ್ ಮಾಡ್ತಾರೆ, ಯಾವಾಗ ಅಪ್ಡೇಟ್ ಬರುತ್ತೆ ಅಪ್ಡೇಟ್ ಮಾಡ್ತಾ ಇರಿ. ಲೇಟೆಸ್ಟ್ ವರ್ಷನಲ್ಲಿದ್ದರೆ ತುಂಬ ಒಳ್ಳೆಯದು, ಹಳೆ ವರ್ಷನ್ಗಳಲ್ಲಿ ಆ ರೀತಿ ಪ್ರಾಬ್ಲಮ್ ಆಗುತ್ತಾ ಇದೆಯಂತ ಈಗಲೂ ಕೂಡ ಆಗ್ತಾ ಇದೆ. ಸೊ ಆದಷ್ಟು ಮೇಲ್ಗಡೆ ನಿಮಗೆ ತೋರಿಸುತ್ತೆ ಅಪ್ಡೇಟ್ ಅಂತ. ಸೊ ಗೂಗಲ್ ಕ್ರೋಮನ್ನು ಅಪ್ಡೇಟ್ ಮಾಡ್ತಾರೆ, ಬಂದ ತಕ್ಷಣ ಪಟ್ಟಂತ ಅಪ್ಡೇಟ್ ಮಾಡಿ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಸೊ ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಆ್ಯಂಡ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ವಿಡಿಯೋದಲ್ಲಿ.